ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತರುಣ್ ಸುಧೀರ್ ಅವರ ನಿರ್ಮಾಣದಲ್ಲಿ ಬರುತ್ತಿರುವಂಥ ಸಿನಿಮಾ ಏಳುಮಲೆ ಚಿತ್ರದ ಬಗ್ಗೆ ಮಾತಾಡಲಿದ್ದೇವೆ. ಈ ಹಿಂದೆ ಗುರು ಶಿಷ್ಯರು ಅಂತ ಒಳ್ಳೆಯ ಸಿನಿಮಾ ಕೊಟ್ಟ ಪ್ರೊಡಕ್ಷನ್ ಹೌಸ್ ಇದು. ಈಗ ಒಳ್ಳೆಯ ಕತೆ ಹಾಗೂ ಒಳ್ಳೆಯ ಒಂದು ಟೀಮ್ನ ಜೊತೆ ಮತ್ತೆ ಬಂದು ಏಳುಮಲೆ ಅಂತ ಸಿನಿಮಾ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಸದ್ಯ ಸಿನಿಮಾದ ಟೈಟಲ್ ಜೊತೆ ಒಂದು ಸ್ಮಾಲ್ ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದ ಟೀಸರನ್ನು ಶಿವಣ್ಣ ಹಾಗೂ ಪ್ರೇಮ್ಸ್ ಅವರು ಕನ್ನಡದಲ್ಲಿ ರಿಲೀಸ್ ಮಾಡಿದರೆ, ಸಿನಿಮಾ ಕನ್ನಡ ಸೇರಿ ತಮಿಳ್ ಹಾಗೂ ತೆಲುಗುನಲ್ಲಿ ಕೂಡ ರಿಲೀಸ್ ಆಗಲಿದೆ. ಸಿನಿಮಾದ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಮುಖ್ಯವಾಗಿ ಇಲ್ಲಿ ರಾಣಾ ಅವರು ಮುಖ್ಯವಾದ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದರೆ, ಪ್ರಿಯಾಂಕಾ ಆಚಾರ್ ಅವರು ಹೀರೋಯಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆಯೇ ಜಗಪತಿ ಬಾಬು, ಕಿಶೋರ್ ಸರ್, ನಾಗಾಭರಣ್ ಸರ್ ಹಾಗೆ ಅನೇಕ ನಟ ಹಾಗೂ ನಟಿಯರನ್ನು ಈ ಸಿನಿಮಾ ಹೊಂದಿದೆ. ಈ ಸಿನಿಮಾವನ್ನು ಪುನೀತ್ ರಂಗಸ್ವಾಮಿಯವರು ನಿರ್ದೇಶನ ಮಾಡಲು ಹೊರಟಿದ್ದು, ಇನ್ನು ಟೀಸರ್ನ ಬಗ್ಗೆ ಮಾತಾಡೋದಾದರೆ, ಟೀಸರ್ ಅಚ್ಚುಕಟ್ಟಾಗಿ ಹಾಗೆ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಿದೆ. ಟೀಸರ್ನಲ್ಲಿ ತೋರಿಸಿದ ಪ್ರಕಾರ ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಇಬ್ಬರು ಪ್ರೇಮಿಗಳ ಕತೆ ಇಲ್ಲಿ ಹೇಳಲು ಹೊರಟಿದ್ದಾರೆ. ಇಲ್ಲಿ ಹುಡುಗಿ ಬಂದು ತಮಿಳುನಾಡಿನ ಒಂದು ಕೂಡು ಸಂಸಾರದ ಹುಡುಗಿಯಾಗಿರ್ತಾಳೆ. ಅವಳ ಒಂದು ಕೂಡು ಕುಟುಂಬ, ಹಾಗೆ ಅಲ್ಲಿ ತಂದೆ ಹಾಗೂ ಅಣ್ಣ ಕೂಡ ಇವಳಿಗಿರ್ತಾರೆ. ಸೊ ಅವರಿಬ್ಬರು ಕೂಡ ತುಂಬಾ ಸ್ಟ್ರಿಕ್ಟ್ ರೀತಿಯಲ್ಲಿ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಹುಡುಗ ಬಂದು ಕರ್ನಾಟಕದವನಾಗಿರ್ತಾನೆ. ಇವರಿಬ್ಬರ ನಡುವಿನ ಎದೆ ನಡುಗಿಸುವಂತಹ ಪ್ರೇಮದ ಕತೆ ಏಳುಮಲೆ. ಇಲ್ಲಿ ಹುಡುಗಿಗೆ ಹುಡುಗನ ಮೇಲೆ ಪ್ರೀತಿ, ಹಾಗೆ ಅವನಿಗೆ ಅವಳ ಬಗ್ಗೆ ಕಾಳಜಿ. ಇದರಿಂದ ಇವರಿಬ್ಬರ ನಡುವೆ ತುಂಬ ಆಳವಾದ ಪ್ರೀತಿ ಇರುತ್ತೆ. ಹಾಗೆ ಇವರು ಮುಂದೆ ಎದುರಿಸುವಂತಹ ಕಷ್ಟ ಹಾಗೂ ಆ ಕಷ್ಟನ ಹೇಗೆ ಎದುರಿಸಿ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ತಾರೆ ಹಾಗೂ ಕೊನೆಯಲ್ಲಿ ಹೇಗೆ ಮತ್ತೆ ಒಂದು ಸೇರ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡಬೇಕಿದೆ. ತರುಣ್ ಅವರು ಹೇಳಿದ ಪ್ರಕಾರ ಇದೊಂದು ನೈಜ ಘಟನೆ ಆಧಾರಿತ ಸಿನಿಮಾವಾಗಿದೆ. ಹಾಗೆ ಸಿನಿಮಾದ ಮುಖ್ಯವಾದ ಭಾಗ ಏಳುಮಲೆ, ಅಂದರೆ ಮಲೆ ಮಹದೇಶ್ವರನ ಬೆಟ್ಟದ ಆಸುಪಾಸಿನಲ್ಲಿ ನಡೆಯುವಂಥ ಕತೆ ಇದಾಗಿದೆ. ಹಾಗೆಯೇ ಇದರ ಒಂದು ಮುಖ್ಯವಾದ ಸೀಕ್ವೆನ್ಸ್ ಹಾಗೂ ಚಿತ್ರದ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅದು ರಾತ್ರಿಯಲ್ಲಿ ನಡೆಯುವಂಥ ಕತೆ ಇದಾಗಿದೆ. ಸೊ ಇದಿಷ್ಟು ನಾವು ಟೀಸರ್ನಲ್ಲಿ ಗಮನಿಸಿದ ಹಾಗೆ. ಸೊ ಟೀಸರ್ನಲ್ಲಿ ನೋಡಿದ ಪ್ರಕಾರ ನನಗಂತೂ ಪ್ರಿಯಾಂಕಾ ಆಚಾರ್ ಅವರ ಕ್ಯಾರೆಕ್ಟರ್ ತುಂಬಾ ಸಾಫ್ಟ್ ಆಗಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಿರುವುದು, ಹಾಗೆ ನಾಗಾಭರಣ ಸರ್ ಅವರೊಂದು ಪೊಲೀಸ್ನ ಪಾತ್ರದಲ್ಲಿ, ಹಾಗೆ ರಾಣಾ ಅವರು ಸ್ವಲ್ಪ ಆ್ಯಕ್ಷನ್ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಇದರೆಲ್ಲದರ ನಡುವಿನಲ್ಲಿ ಇನ್ನೊಂದು ಸ್ಟೋರಿ ಕೂಡ ಬಂದಿರುತ್ತೆ. ಸೊ ಆ ಸ್ಟೋರಿ ಏನಂದರೆ ಅದು AK-47 ಸ್ಮಗ್ಲಿಂಗ್. ಸೊ ಆ ಕೇಸ್ನಲ್ಲಿ ಏನಾದರೂ ರಾಣಾ ಸಿಕ್ಕಿ ಹಾಕಿಕೊಂಡಿರಬಹುದಾ, ಸೊ ಅಲ್ಲಿಂದ ಹೇಗೆ ಹೊರಗೆ ಬರ್ತಾರೆ ಇದೆಲ್ಲವನ್ನು ನಾವು ಸಿನಿಮಾದಲ್ಲಿ ನೋಡಬೇಕಿದೆ. ಹಾಗೆ ಜಗಪತಿ ಬಾಬು ಹಾಗೂ ಕಿಶೋರ್ ಸರ್ ಇವರಿಬ್ಬರು ಕೂಡ ಒಂದು ಪೊಲೀಸ್ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ. ಸೊ ಇವರಿಬ್ಬರ ಕ್ಯಾರೆಕ್ಟರ್ಗೆ ಕೂಡ ನಾನು ಎಕ್ಸೈಟ್ ಆಗಿದ್ದೇನೆ. ತರುಣ್ ಸುಧೀರ್ ಸರ್ ಹೇಳಿದ ಪ್ರಕಾರ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಹಾಗೆ ಜಗಪತಿ ಬಾಬು ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಹಾಗೆ ಕಿಶೋರ್ ಅವರ ಕ್ಯಾರೆಕ್ಟರ್, ಹಾಗೆ ಜಗಪ್ಪ ಅವರ ಕ್ಯಾರೆಕ್ಟರ್, ನಾಗಾಭರಣ ಅವರ ಕ್ಯಾರೆಕ್ಟರ್, ಇದೆಲ್ಲವೂ ಕೂಡ ಹೀರೋ ಹೀರೋಯಿನ್ ಅಷ್ಟೇ ಇಂಪಾರ್ಟೆನ್ಸ್ ಈ ಸಿನಿಮಾಗೆ ಕೊಡುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಟೀಸರ್ನ ಮತ್ತಷ್ಟು ಫೀಲ್ ನೀಡೋದು ನಮಗೆ ಅದು BGMನಿಂದ. ಸೊ ಇಲ್ಲಿ BGMನ ಇಮಾನ್ ಅವರು ಈ ಸಿನಿಮಾಕ್ಕೆ ಮ್ಯೂಸಿಕ್ ಅನ್ನು ನೀಡುತ್ತಿದ್ದಾರೆ. ಹಾಗೆ ಈ ಸಿನಿಮಾ ಒಂದೊಳ್ಳೆ ಟೀಮ್ ಜೊತೆ ಹಾಗೆ ಒಂದೊಳ್ಳೆ ಕತೆ ಜೊತೆ ಬರ್ತಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ಥಿಯೇಟರ್ಗೆ ಬರಲಿ ಅಂತ ಆಶಿಸುತ್ತಾ. ಸೊ ಈಗ ನೋಡಿದ ಪ್ರಕಾರ ತರುಣ್ ಸುಧೀರ್ ಅವರು ಆಗಸ್ಟ್ನಲ್ಲಿ ಸೆನ್ಸರ್ ಮುಗಿಸಿ ಸೆಪ್ಟೆಂಬರ್ನ ಸ್ಟಾರ್ಟಿಂಗ್ನಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ಈ ಸಿನಿಮಾ ಬರಲಿ. ನಾವು ಕೂಡ ಈ ಸಿನಿಮಾಗಾಗಿ ಕಾಯ್ತಿದ್ದೇನೆ. ಸೊ ಟೀಸರ್ನ ಬಗ್ಗೆ ಓವರಲ್ ಆಗಿ ಹೇಳೋದಾದರೆ, ಹಾಗೂ ಟೈಟಲ್, ಟೀಸರ್ ಹಾಗೂ ಕಾಸ್ಟ್ನ ಬಗ್ಗೆ ಓವರಲ್ ಆಗಿ ಹೇಳೋದಾದರೆ, ಒಂದೊಳ್ಳೆಯ ಕತೆ, ಒಂದೊಳ್ಳೆಯ ಚಿತ್ರ ಇದಾಗಬಹುದು ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ಎಲ್ಲ ಸಿನಿಮಾ ಬಂದ ಮೇಲೆ ಗೊತ್ತಾಗಬೇಕಾಗಿದೆ. ಸೊ ಇದಿಷ್ಟು ಈ ಸಿನಿಮಾದ ಟೀಸರ್ ಹಾಗೂ ಚಿತ್ರದ ಟೋಟಲ್ ಟೀಸರ್ನ ಬಗ್ಗೆ ನನಗೆ ಹೇಳಿಕ್ಕಿದ್ದದ್ದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಿಮಗೆ ಟೀಸರ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿ ವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ಧನ್ಯವಾದಗಳೊಂದಿಗೆ ಮೂವಿ ವರ್ಸ್ ಕನ್ನಡ.